ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ವಿದ್ಯಾರ್ಥಿಯ ನಿಗೂಢ ಸಾವು, ಕೊಲೆಯ ಶಂಕೆ. ಮಾರ್ಚ್ 11ರಂದು ರಾಯಚೂರು ಬಂದ್, ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಮೀಸಲಾತಿಗೆ ಹೋರಾಟ, ಮಾನಪ್ಪ ಮೇಸ್ತ್ರಿ. ದೇದರ್ಗ ತಾಲೂಕಿನ ತಾಂಡಾ ಕಂದಾಯ ಗ್ರಾಮವಾಗಿ ಮಾರ್ಪಾಡು, ಏಕಪಕ್ಷೀಯವಾಗಿ ಹೆಸರು ರದ್ದಿಗೆ ಮಲ್ಲಯ್ಯ ಕಟ್ಟಿಮನಿ ಆಗ್ರಹ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರ ಸಂಘಟಿತ ಪ್ರಯತ್ನ ಪಕ್ಷಕ್ಕೆ ಬಲ, ಮಹಮ್ಮದ್ ಶಾಲಂ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ, ಡಿಕೆ ಶಿವಕುಮಾರ್ಗೆ ಶಾಸಕರಿಂದ ಸನ್ಮಾನ. ಶ್ರೀಶೈಲ ಯಾತ್ರಿಗಳಿಗೆ ವಿಷ್ಣು ಸಾಗರ ಬಳಗದಿಂದ ಪ್ರಸಾದ, ತಂಪು ಪಾನೀಯ ವಿತರಣೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ ಅಪಾರ, ಪ್ರೊಫೆಸರ್ ಎಂ ವೆಂಕಟೇಶ್ವರ್ಲು. ಮತ್ತು ಲಿಂಗ್ಸ್ಕೂರಿನ ತಾಲೂಕಿನ ಯಲಗಟ್ಟ ಗ್ರಾಮದಲ್ಲಿ ಗೋಡೆ ಕುಸಿದು ದಂಪತಿಗಳ ಸಾವು. ಕಾರ್ತಿಕ್ ತಂದೆ ಬಸವರಾಜ್ ಅಮೀನಪ್ಪ ನೀಡಿದ ದೂರಿನ ಅನ್ವಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಪಿಎಸ್ಐ ಗುಂಡಪ್ಪ ಬುರ್ಲಿ ತನಿಖೆ ಕೈಗೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ ಮಾತನಾಡಿ, ಬಾಲಕ ಕೊಲೆಯ ಬಗ್ಗೆ ತಂದೆ ಬಸವರಾಜ್ ದೂರು ನೀಡಿದ್ದು ದಾರಿ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ. ತನಿಖೆ ನಂತರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. 9 ಮಾರ್ಚ್ 2026 ರಂದು ಬಸವರಾಜ್ ಅವರು ಒಂದು ಗಣಕೀಕೃತ ಒಂದು ದೂರು ಕೊಡ್ತಾರೆ. ಅವರ ಮಗನನ್ನು ಅವರೇ ಸ್ನೇಹಿತರೆ ಕೊಲೆ ಮಾಡಿ ಅವರನ್ನು ಕರಡಕಲ್ ಕೆರೆ ಲಿಂಗ್ಸುಗೂರು ಅಲ್ಲಿ ಅವ್ರನ್ನ ಹಾಕಿರ್ತಾರೆ. ಇದರ ಪ್ರಯುಕ್ತ ನಾವು ಒಂದು ಪ್ರಕರಣ ದಾಖಲಿಸಿ ಲಿಂಗಸೂರು ಪೊಲೀಸ್ ಠಾಣೆಯಲ್ಲಿ, ತದನಂತರ ಅವರ ತಂದೆಯವರ ಜೊತೆ ಬಂದು ಇಲ್ಲಿ ಆ ಬಾಡಿಯನ್ನು ರಿಕವರ್ ಮಾಡಿ ಆಸ್ಪತ್ರೆಗೆ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿದ್ದೇವೆ. ಮತ್ತು ತನಿಖೆಯನ್ನು ಮುಂದುವರಿಸಿದ್ದೇವೆ. ತನಿಖೆಯಲ್ಲಿ ಬಂದಿರುವ ಆಪಾದನೆ ಕುರಿತು ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ತೀವಿ. ತನಿಖೆಯು ಮುಂದುವರಿದಿದೆ. ಪರಿಶಿಷ್ಟ ಜಾತಿಯ ಜನರಿಗೆ ಒಳ ಮೀಸಲು ನಿಗದಿ ಮಾಡಿ ಸರ್ಕಾರಿ ಹುದ್ದೆಗಳನ್ನು ನೇಮಿಸುವಂತೆ ಒತ್ತಾಯಿಸಿ ಮಾರ್ಚ್ 11ರಂದು ನಡೆಯಲಿರುವ ರಾಯಚೂರು ಬಂದ್ ನಡೆಸಿ ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ ಮಾನಪ್ಪ ವಜ್ಜಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ 56,432 ಸರ್ಕಾರಿ ಹುದ್ದೆಗಳನ್ನು ನೇಮಿಸಲು ನಿರ್ಧರಿಸಿದೆ. ಆದರೆ ಪ್ರಕರಣವೊಂದರಲ್ಲಿ 50% ಮೀಸಲಾತಿ ಮೀರಿದಂತೆ ನೀಡಿರುವ ತೀರ್ಪಿನಂತೆ 50% ಮೀಸಲಾತಿಯಂತೆ ನೇಮಕಾತಿ ಮಾಡುವುದಾಗಿ ಸರ್ಕಾರ ಹೇಳಿದೆ. ಆದರೆ ಮಾದಿಗ ಸಮುದಾಯದ ನಿರುದ್ಯೋಗಿ ಯುವಕರಿಗೆ ಅನ್ಯಾಯವಾಗಲಿದ್ದು ಒಳ ಮೀಸಲು ನಿಗದಿಪಡಿಸಿಯೇ ನೇಮಕಾತಿ ನಡೆಸಲು ಹೋರಾಟ ನಡೆಸಲಾಗುತ್ತದೆ ಎಂದರು.
ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಶೇಕಡಾ ಮೀಸಲು ನಿಗದಿಪಡಿಸಿದ ಒಳ ಮೀಸಲು ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ದೊರೆತಿದೆ. ನೇಮಕಾತಿಯಲ್ಲಿಯೇ ಒಳ ಮೀಸಲು ನಿಗದಿಪಡಿಸಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದರು. ಮಾರ್ಚ್ 11ರಂದು ನಡೆಯಲಿರುವ ರಾಯಚೂರು ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಹೇಳಿದರು. ಅಲ್ಲದೆ ಪದಾಧಿಕಾರಿಗಳು ಮಾರ್ಚ್ 12ರಂದು ಬೆಂಗಳೂರು ಹೋರಾಟದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸುಮಾರು ಸುದೀರ್ಘವಾಗಿ 35 ವರ್ಷ ಹೋರಾಟದ ಫಲವಾಗಿ ವರ್ಗೀಕರಣ ಮೀಸಲಾತಿ ಒಂದು ಹಂತಕ್ಕೆ ಬಂದದ್ದು ಈಗ ಎಲ್ಲರೂ ಸೇರಿ 56,432 ಆಯ್ಕೆ ಮಾಡ್ತಕ್ಕಂಥ ಗೊಂದಲದಲ್ಲಿ ನಾವೆಲ್ಲರೂ ಕಾಲಹರಣ ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾವು 56,343 ಆದೇಶಗಳು ಹೊರಡಿಸಿಲ್ಲ, ಅದು ಪರವಾಗಿಲ್ಲ. ಆ ಆದೇಶದಲ್ಲಿ ಒಳ ಮೀಸಲಾತಿಯನ್ನು ಒಳಗೊಂಡು ಕೋಚಿಂಗ್ ಮಾಡ್ರಿ ಅಂತ ನಮ್ಮ ಬೇಡಿಕೆ ಬಂಧುಗಳೇ. ಅದೇ ರೀತಿಯಾಗಿ 11ನೇ ತಾರೀಕಿಗೆ ನಡೀತಕ್ಕಂಥ ರಾಯಚೂರು ಬಂಧು ಕಾರ್ಯಕ್ರಮದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸುತ್ತೇವೆ. ಅದೇ ರೀತಿಯಾಗಿ 12ನೇ ತಾರೀಕಿಗೆ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿವಿ. ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಮಾತನಾಡಿ, ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಉದ್ದೇಶಪೂರ್ವಕವಾಗಿ ತಪ್ಪಿಸುವ ಉದ್ದೇಶದಿಂದ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದೆ. ಶೇಕಡಾ 15 ಮೀಸಲಾತಿಯನ್ನು ಹಂಚಿಕೆ ಮಾಡಿ ನೇಮಕಾತಿ ಮಾಡಿಕೊಳ್ಳಬೇಕು. ಇಲ್ಲದೆ ಹೋದರೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಅಲೆಮಾರಿಗಳಿಗೆ ಅನ್ಯಾಯ ಮಾಡಿರುವ ಸರ್ಕಾರ ಈಗ ಮಾದಿಗರಿಗೂ ಅನ್ಯಾಯ ಮಾಡಲು ಹೊರಟಿದೆ. ಸಮಾಜ ಕಾರ್ಯಕರ್ತರು ಹೋರಾಟ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಶೋಷಿತ ಸಮುದಾಯದ ಜನಾಂಗಕ್ಕೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಮತ್ತು ಕಲ್ಪಿಸಬೇಕೆಂದು ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆದೇಶ ಹೊರಡಿಸಿದರೂ ಕೂಡ ಸುಮಾರು ಸರ್ಕಾರ ಹಂತದಲ್ಲಿ 5 ಆಯೋಗಗಳಿದ್ದರೂ ಕೂಡ ವರದಿಗಳ ಮುಖಾಂತರ ಮೀಸಲಾತಿಯನ್ನು ಹಂಚಿಕೆ ಮಾಡದೆ 56% ಏನು ಒಂದು ದೇಶದಲ್ಲಿ ಅದು ಅನ್ವಯಿಸುವುದಿಲ್ಲ, 50 ಮೀರಬಾರದು ಅಂತೇಳಿ ಮೀಸಲಾತಿಯನ್ನು ಒಳಗಡೆ ನೀವು ಏನಾದರೂ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೋಬಹುದು ಅಂತೇಳಿ ಇದ್ರೂ ಕೂಡ ಆಳುವಂತ ಸರ್ಕಾರಗಳು ಒಂದು ಕಡೆ ನೀನು ಅರ್ಥಾಂಗ ಮಾಡು, ನಾನು ಸತ್ಯಾಂಗ ಮಾಡ್ತೇನೆ ಅಂತೇಳಿ ಇವತ್ತು ಈ ತರ ಕಾಲಹರಣವನ್ನು ಮಾಡಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿರುವಂತಹ ಸರ್ಕಾರಗಳಿಗೆ ನಾಳೆ ನಡೆಯುವ ಮಾರ್ಚ್ 11ರ ಹೋರಾಟ ರಾಯಚೂರು ಬಂದ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಯಚೂರು ಜಿಲ್ಲೆಯಿಂದ ಮತ್ತು ರಾಯಚೂರಿನ ವಿವಿಧ ಗ್ರಾಮಗಳು ತಾಲೂಕುಗಳಿಂದ ಆಗಮಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯದ ಎಲ್ಲ ಸಮನ್ವಯ ಸಂಘಟನೆಗಳ ನಾಯಕತ್ವದಲ್ಲಿ ಬೃಹತ್ ಮಟ್ಟದ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸೆಡ್ಡು ಹೊಡೆದು ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಪಡೆಯಲು ಈಗಾಗಲೇ ನಮ್ಮ ರಾಜ್ಯ ಮುಖಂಡರು ನಿನ್ನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರೆಯನ್ನು ನೀಡಿದ್ದಾರೆ. ಈ ಕರೆಗೆ ಹೋಗ್ಬಿಟ್ಟು ನಾಳೆ ಹೋರಾಟ ಮುಗಿಸಿಕೊಂಡು ರಾತ್ರಿ ಮತ್ತೆ ಪುನಃ ಬೆಂಗಳೂರಿಗೆ ಹೋರಾಟಗಾರರ ಪ್ರಯಾಣ ಇರ್ತದೆ. ಈ ಹೋರಾಟದಲ್ಲಿ ಹಲವಾರು ನೋವುಗಳು, ಕಷ್ಟಗಳು, ಸಾವುಗಳಿದ್ದರೂ ಕೂಡ ನಮ್ಮ ಮೀಸಲಾತಿಯನ್ನು ನ್ಯಾಯಯುತವಾಗಿ ಪಡೆಯುತ್ತೇವೆ ಎಂದು ಈ ಮೂಲಕ ನಾನು ಪತ್ರಿಕಾಗೋಷ್ಠಿ ಮೂಲಕ ಘಂಟಾಘೋಷವಾಗಿ ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯ ಮಾಧ್ಯಮ ನಾಣದಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು 2 ದಿವಸದ ಸುದ್ದಿಗಳನ್ನು ತಾವು ಎಲ್ಲಾ ಪತ್ರಿಕೆಗಳಲ್ಲಿ ಮುಖಪುಟಗಳಲ್ಲಿ ಬರೆದು. ಈ ಸಂದರ್ಭದಲ್ಲಿ ರಂಜಿತ್ ದಂಡೋರ, ದುಳ್ಳಯ್ಯ ಗುಂಜಳ್ಳಿ, ಸುರೇಶ್ ದುಗ್ನೂರು, ಜಗರಪ್ಪ ಹಂಚಿನಾಳ, ದಾವಿದ್ ಮಚ್ಚಟಾಳ್, ಭೀಮೇಶ್ ತುಂಟಾಪುರ್, ಹನುಮಂತು ಜುಲುಮಗೇರ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ದೇವದುರ್ಗ ತಾಲೂಕಿನ ಕರಿಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಗಳಾಪುರ ತಾಂಡವನ್ನು ಹೊಸ ಕಂದಾಯ ಗ್ರಾಮವನ್ನಾಗಿ ಪರಿವರ್ತಿಸಲಾಗಿದ್ದು, ಆದರೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸದೆ ವೈಯಕ್ತಿಕವಾಗಿ ಸುಬ್ಬಣ್ಣ ಮಾಸ್ಟರ್ ಗ್ರಾಮ ಎಂದು ಹೆಸರು ನಮೂದಿಸಿರುವುದನ್ನು ರದ್ದುಗೊಳಿಸಿ ರಾಮರಾವ್ ನಗರ ಎಂದು ಹೆಸರಿಸಬೇಕೆಂದು ಹೋರಾಟಗಾರ ಮಲ್ಲಯ್ಯ ಕಟ್ಟಿಮನಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 315 ಜನಸಂಖ್ಯೆ ಹೊಂದಿರುವ ವೆಂಗಳಾಪುರ ತಾಂಡದಲ್ಲಿ 65 ಕುಟುಂಬಗಳು ವಾಸ ಮಾಡುತ್ತಿವೆ. ಆದರೆ ಗ್ರಾಮ ಲೆಕ್ಕಿಗರು, ಕಂದಾಯ ನಿರೀಕ್ಷಕರು ಗ್ರಾಮ ಸಭೆ ನಡೆಸದೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸದೆ ಅಧಿಕಾರಿಗಳು ಕಂದಾಯ ಗ್ರಾಮಕ್ಕೆ ಸುಬ್ಬಣ್ಣ ಮಾಸ್ಟರ್ ಎಂದು ಹೆಸರು ಶಿಫಾರಸು ಮಾಡಿದ್ದು, ಸಹಾಯಕ ಆಯುಕ್ತರು, ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡಿದ್ದರಿಂದ ಸುಬ್ಬಣ್ಣ ಮಾಸ್ಟರ್ ಗ್ರಾಮ ಎಂದು ಅಧಿಸೂಚನೆ ಪ್ರಕಟಿಸಲಾಗಿದೆ. 1 ಎಕರೆ 10 ಗುಂಟೆ ಜಮೀನನ್ನು ಟೀಕಪ್ಪ, ಉಮ್ಲಪ್ಪ ಇವರು ದಾನ ಮಾಡಿರುತ್ತಾರೆ. ಭೂದಾನಿಗಳ ಅಭಿಪ್ರಾಯವನ್ನು ಪರಿಗಣಿಸದೆ ಕಂದಾಯ ಅಧಿಕಾರಿಗಳ
ಕೈಚಳಕದಿಂದ ಅವೈಜ್ಞಾನಿಕವಾಗಿ ಹೆಸರು ನಿಗದಿಪಡಿಸಲಾಗಿದೆ. ಈಗಾಗಲೇ ಮುಂಚಿತವಾಗಿಯೇ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರಿಗೆ ಆಕ್ಷೇಪಣಾ ದೂರು ದಾಖಲಿಸಲಾಗಿದೆ. ತಕರಾರು ಅರ್ಜಿಯನ್ನು ಮಾನ್ಯ ಮಾಡದೆ 2 ಈ ಅಧಿಸೂಚನೆ ಹೊರಡಿಸಲಾಗಿದೆ. ಕಂದಾಯ ಗ್ರಾಮ ರಚನೆಯ ಸರ್ಕಾರ ನಿರ್ದೇಶನ ನಿಯಮಗಳನ್ನು ಉಲ್ಲಂಘಿಸಿರುವ ತಹಸೀಲ್ದಾರ್, ವಿಎಆರ್ಐ, ಗ್ರಾಮ ಆಡಳಿತಾಧಿಕಾರಿ, ಭೂಮಾಪಕರನ್ನು ಅಮಾನತುಗೊಳಿಸಿ ತನಿಖೆ ನಡೆಸಬೇಕು. ಕೂಡಲೇ ರಾಮರಾವ್ ನಗರ ಎಂದು ಮರು ಅಧಿಸೂಚನೆ ಪ್ರಕಟಿಸಬೇಕೆಂದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗಂಗಾಪುರ ತಾಂಡದಲ್ಲಿ ಒಂದು ಸರ್ಕಾರ ಕಂದಾಯ ಗ್ರಾಮವನ್ನು ರಚನೆ ಮಾಡೋದಕ್ಕ ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಅದೇ ಅಧಿಸೂಚನೆಯಲ್ಲಿ ಒಂದು ವೈಯಕ್ತಿಕವಾಗಿ ಸುಬ್ಬಣ್ಣ ಮಾಸ್ತರ್ ಎಂಬ ಹೆಸರಿನಲ್ಲಿ ರಚನೆ ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಕೆಲವು ಸರ್ಕಾರಕ್ಕೆ 1 ಎಕರೆ 10 ಗುಂಟೆ ಜಮೀನು ಸರ್ಕಾರಕ್ಕೆ ದಾನ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ. ಇವತ್ತು ಅಧಿಕಾರಿಗಳ ಕೈಚಳಕದಿಂದ ಮತ್ತು ಉನ್ನಾರದಿಂದ ಇವತ್ತು ಸುಬ್ಬಣ್ಣ ಮಾಸ್ತರ್ ನಗರ ಎಂದು ರಚನೆ ಮಾಡಿರುವುದು ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ತಾಂಡದ ಎಲ್ಲ ನಿವಾಸಿಗಳು ಗುರುಗಳಾದ ರಾಮರಾವ್ ನಗರ ಎಂದು ಮಾಡಬೇಕಂತೇಳಿ ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದೆ. ಇವತ್ತು ಭೂಮಾಲೀಕರು 1 ಎಕರೆ 10 ಗುಂಟೆ ಜಮೀನು ಕೊಟ್ಟರೂ ಕೂಡ ಇವತ್ತು ಅವರಿಗೆ ಪಂಚನಾಮೆ ಮಾಡುವ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾಗಿರ್ಬೋದು, ಆಡಳಿತಾಧಿಕಾರಿಯಾಗಿರ್ಬೋದು, ಸರ್ಕಾರದ ಮಾರ್ಗದರ್ಶನ ಮತ್ತು ನಿರ್ದೇಶನಗಳು ಏನಿದಾವ ಅದ್ರ ಪ್ರಕಾರ ಡಂಗೂರು ಸಾಲದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಗ್ರಾಮ ಸೇವೆ ಮಾಡೋದಕ್ಕ ಜನರಿಗೆ ಮಾಹಿತಿ ತಿಳಿಸಲಿಕ್ಕೆ ಎಲ್ಲಿಗೋಗಲ್ಲೇ ಬೀದಿ ಪತ್ರಗಳನ್ನು ಹಂಚೋದಾಗಿರ್ಬೋದು, ಇದು ಯಾವುದು ಮಾಡದೆ ಅದೇನು ಜಾತಿ ಸರ್ಟಿಫಿಕೇಟ್ ಪಂಚನಾಮೆಯನ್ನು ಬರೀತಾರೆ ಆ ಥರ ಒಂದು ವರದಿಯನ್ನು ಮಾಡಿ ಈ ಒಂದು ಕಂದಾಯ ಗ್ರಾಮವಾಗಿ ಮಾಡಲು ಇವತ್ತು ಸರ್ಕಾರಕ್ಕೆ ವರದಿ ಕಳಿಸಿದ. ಇವತ್ತು ಸರ್ಕಾರ ಇವತ್ತು ಸಹಾಯಕ ಆಯುಕ್ತರಾಗಿರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಕೇಳು ಅಧಿಸೂಚನೆ ಹೊರಡಿಸಿ ಅದು ಘೋಷಣೆ ಮಾಡಕ್ಕೆ ಹೊಂದಿರ್ಬೋದು. ಇವತ್ತು ಅಲ್ಲಿನ ಗ್ರಾಮದಲ್ಲಿ ಈ ವರದಿ ಮಾಡಿರ್ತಕ್ಕಂಥ ಗ್ರಾಮದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಲು ಸರ್ಕಾರವೇ ಕಾರಣ ಆಗ್ತದೆ. ಹಂಗಾಗಿ ಅಲ್ಲಿರ್ತಕ್ಕಂಥ ತಾಲೂಕಾ ತಹಸೀಲ್ದಾರರು ಮತ್ತು ಕಂದಾಯ ನಿರೀಕ್ಷಕರು, ಆಡಳಿತಾಧಿಕಾರಿಗಳು, ಭೂಮಾಪಕರು ಇವುಗಳನ್ನ ಅಮಾನತು ಮಾಡಬೇಕಂತ ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಇವತ್ತು ಅಲ್ಲಿರ್ತಕ್ಕಂಥ ತಾಂಡದ ನಿವಾಸಿಗಳು ನಮಗೆ ಈ ಸುಬ್ಬಣ್ಣ ಮಾಸ್ತರ್ ನಗರ ಬೇಡ, ಇವತ್ತು ಒಂದು ಗುರುಗಳ ಸೇವೆ ಇಡಬೇಕಂತೇಳಿ ಬಹಳಷ್ಟು ಒಂದು ಅಭಿಪ್ರಾಯ ಇದೆ. ಆದರೆ ಅದನ್ನ ರದ್ದುಪಡಿಸಬೇಕು ಇವತ್ತು ಅಧಿಕಾರಿಗಳೇ ಉಲ್ಲಾಸ ಮಾಡಿದ. ಅದನ್ನ ತಾವುಗಳು ತಕ್ಷಣ ಕ್ರಮ ಕೈಗೊಂಡು ಅದನ್ನು ರದ್ದುಪಡಿಸಬೇಕು ಮತ್ತು ರಾಮರಾವ್ ಮಹಾರಾಜ್ ಅಂತೇಳಿ ಕಂದಾಯ ಗ್ರಾಮವಾಗಿ ಮಾಡಬೇಕೆಂದು ಮತ್ತೊಮ್ಮೆ ಸರ್ಕಾರವನ್ನು ಒತ್ತಾಯಿಸಿ. ವೆಂಕಟೇಶ್ ಜಾಧವ್ ಮಾತನಾಡಿ, ವೆಂಗಳಪುರ ತಾಂಡಕ್ಕೆ ಸುಬ್ಬಣ್ಣ ಮಾಸ್ಟರ್ ಕೊಡುಗೆ ಇಲ್ಲ. ಆಶಯ ಕಾಲೋನಿಗೆ ಭೂಮಿ ಮಾರಾಟ ಮಾಡಿದ್ದು ಸರ್ಕಾರದಿಂದ ಹಣ ಪಡೆದವರ ಹೆಸರು ಕಂದಾಯ ಗ್ರಾಮಕ್ಕೆ ಹೆಸರಿಸಲಾಗಿದೆ. ಗ್ರಾಮ ನಿರ್ಮಾಣಕ್ಕೆ ಭೂದಾನ ಮಾಡಿದವರನ್ನೇ ಕಂದಾಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ವ್ಯಕ್ತಿ ಹೆಸರು ಇಡದೆ ರಾಮರಾವ್ ನಗರ ಎಂದು ಮರು ಅಧಿಸೂಚನೆ ಪ್ರಕಟಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೇಶವ್ ಜಾಧವ್ ಇದ್ದರು. ಅವರ ಭೂಮಿಯಲ್ಲಿ ಮನೆಗಳೇ ಇಲ್ಲ. ಅವ್ರೇನಾಗಿದೆ 1994ದಾಗ 20 ಗುಂಟೆ ಯಾವ್ದಪ್ಪ ಅಂದ್ರೆ ಆಶ್ರಯ ಕಾಲೋನಿ ಅವರಿಗೆ ಯೋಜನೆ ಅಡಿಯಲ್ಲಿ ಮಾಡ್ಕೊಂಡ್ರೆ ಅದು ಸರ್ಕಾರ ರಾಜ್ಯಪಾಲರ ಹೆಸರಿಗೆ ಐತಿ. ಆ ಜಾಗದಲ್ಲಿ ಸಾಲಿ ಕಟ್ಟಿರೋ ಅಂತೇಳಿ ರಾಜ್ಯಪಾಲರಿಗೆ ನಾವು ಕೊಟ್ಟಿವಿ ಅಂತೇಳಿ ಅವ್ರು ತೋರ್ಸ್ಕೊಳಕತ್ತಾರೆ. ನಾವು ಸರ್ಕಾರಕ್ಕೆ ಕೊಟ್ಟಿವಿ, ದಾನ ಮಾಡಿವಿ ಅಂತೇಳಿ. ಬಟ್ ಅವರು ಖರೀದಿ ಮಾಡ್ಯಾರ. ಸರ್ಕಾರ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಆಶಾ ಯೋಜನೆ ಅಡಿಯಲ್ಲಿ 1994ದಾಗ ಖರೀದಿ ಮಾಡ್ಯಾರ. ಅವ್ರು ದುಡ್ಡು ಕೊಟ್ಟಾರ. ಊರೆಲ್ಲ ಇರೋದ ನಮ್ಮವ್ರದಾಗ್ರಿ ಭೂ ಮಾಲೀಕರಿಗೆ ತಿಳಿಸ್ಲಾರ್ದಂಗ ಅವ್ರು ಏನ್ ಮಾಡೋದು, ಗ್ರಾಮ ಸಭೆ ಮಾಡಿ ಅವರ ನೋಟಿಸ್ ಅನ್ನು ಅವರೇ ಇಶ್ಯೂ ಮಾಡಿಕೊಂಡು ಪಾಲಿಟಿಕ್ಸ್ ಇನ್ವಾಲ್ವ್ಮೆಂಟ್ ಪ್ಲಸ್ ಇಲ್ಲಿ ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು RI VA ಇವರು ಎಲ್ಲರೂ ಹೊಂದಾಣಿಕೆ ಆಗಿ ಅಡ್ಜಸ್ಟ್ಮೆಂಟ್ ಆಗಿ ಅವರವರೇ ನೋಟಿಸ್ ಇಸ್ಕೊಂಡು ಅವರೇ ಗ್ರಾಮ ಸಭೆ ಮಾಡಿ ಮಂದಿಗೆಲ್ಲ ಒಂದಲ್ಲಿ ಕೂಡಿಸಿ ಸೈನ್ ಮಾಡಿಸ್ಕೊಂಡು ಪಂಚನಾಮ ಮಾಡ್ಯಾರ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಗ್ಯಾರಂಟಿ ಯೋಜನೆಗಳ ಜಾರಿಗೊಳಿಸಿರುವ ಕುರಿತು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸುವ ಮೂಲಕ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆ ಬಲಪಡಿಸುತ್ತಿರುವುದು ಮಾದರಿಯಾಗಿದೆ ಎಂದು ಪರಾಭವ ಕಾಂಗ್ರೆಸ್ ಅಭ್ಯರ್ಥಿ ಮೊಹಮ್ಮದ್ ಶಾ ಆಲಂ ಹೇಳಿದರು.
ಅವರು ಇಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪಕ್ಷದಿಂದ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮಹಿಳೆಯರು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಸಂದರ್ಭದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ ನೇತೃತ್ವದಲ್ಲಿ ನಗರ ಹಾಗೂ ತಾಲೂಕು ಘಟಕಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪುರುಷರಷ್ಟೇ ಇರುವ ಮಹಿಳೆಯರನ್ನು ಸಂಘಟಿಸುವ ಮೂಲ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಹಿಳಾ ನಾಯಕಿಯರು ಮಾಡುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತಷ್ಟು ಅರ್ಥಪೂರ್ಣವಾಗಲು ಮಹಿಳೆಯರು ಸಂಘಟಿತರಾಗಿ ಅಧಿಕಾರ ಹಿಡಿಯಬೇಕೆಂದರು. ಮತ್ತೆ ಇವರ ನಮ್ಮ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಯಚೂರು ನಗರದಲ್ಲಿ ಪಕ್ಷ ಸಂಘಟನೆ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ ವಹಿಸಿ ಇಡೀ ನಗರದಲ್ಲಿ ಅನೇಕ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಬಗ್ಗೆ ನಮ್ಮ ಪಕ್ಷ ಮಹಿಳೆಯರಾಗಿ ವಿಶೇಷವಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದೆ, ಬಡವರ ಬಗ್ಗೆ ನಮ್ಮ ಪಕ್ಷ ಏನೇನು ಮಾಡಿದೆ ಅಂತ ವಿಷಯಗಳನ್ನು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಕಡೆ ಮತ್ತೆ ತಾಲೂಕುಗಳಲ್ಲೂ ಹೋಗ್ತಾ ಇದ್ದಾರೆ. ಈ ರಾಯಚೂರು ನಗರದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ, ಒಂದು ಅಭಿಯಾನ, ನಮ್ಮ ಏನು ಗ್ಯಾರಂಟಿಗಳಿದ್ದಾವೆ ಆ ಗ್ಯಾರಂಟಿಗಳನ್ನ ನಮ್ಮ ಎಲ್ಲ ತಾಯಂದಿರಿಗೆ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯಕ್ರಮವನ್ನು ಅತ್ಯಂತ ವಿಶೇಷವಾಗಿ ಈಗಾಗಲೇ ಎಷ್ಟು ವಿಶೇಷವಾಗಿ ರಾಯಚೂರು ನಗರದಲ್ಲಿ ಸುಮಾರು 10-12 ವಾರ್ಡ್ಗಳನ್ನ ಒಂದೊಂದು ವಾರ್ಡಲ್ಲಿ ಸುಮಾರು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ತಾಯಂದಿರಿಗೆ ಕರೆಸಿ ಒಂದು ಸೀಮಂತ ಕಾರ್ಯಕ್ರಮ ಮತ್ತೆ ವಿಧಿವರಿಗೆ ಒಂದು ಅವರಿಗೆ ಸೀರೆ ಕೊಟ್ಟುವಂತ ಒಂದು ನಮ್ಮ ಗ್ಯಾರಂಟಿ ಯೋಜನೆ ಬಗ್ಗೆ ಎಲ್ಲ ನಮ್ಮ ತಾಯಂದಿರಿಗೆ ಮನೆ ಮನೆ ಮುಟ್ಟುವಂತ ಒಂದು ವಿಶಿಷ್ಟವಾದಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಇವರ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ನಗರದ ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಪ್ರತಿಭಾ ರೆಡ್ಡಿ ಅವರು ಆಗಲಿ, ಅವರು ನಮ್ಮ ನಗರದಲ್ಲಿ ಏನೇನು ಯಾರ್ಯಾರು ಜವಾಬ್ದಾರಿ ಎತ್ಕೊಂಡ್ರೆ ಅವರೆಲ್ಲ ಲಕ್ಷ್ಮಿಯವರು, ಪ್ರತಿಭಾ ರೆಡ್ಡಿ ಅವರು, ಶಶಿಕಲಾ ಅವರು ಎಲ್ಲರೂ ಕಾರ್ಯಕರ್ತರು ಸೇರಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಪಕ್ಷದಲ್ಲಿ. ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಶ್ರೀನಿವಾಸ ರೆಡ್ಡಿ ಮಾತನಾಡಿ, ಈ ಹಿಂದೆ ಪಕ್ಷದ ಚಟುವಟಿಕೆಯಲ್ಲಿ ಕೆಲ ಮಹಿಳೆಯರು ಭಾಗವಹಿಸುತ್ತಿದ್ದರು. ಆದರೆ ಇಂದು ನಗರದಲ್ಲಿ ಮಹಿಳಾ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಳವಾಗಿದೆ. ಅಲ್ಲದೆ ವಾರ್ಡುವಾರು ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸಲಾಗುತ್ತಿರುವುದು ಮಾದರಿಯಾಗಿದೆ. ಮಹಿಳೆಯರ ಸಂಘಟಿತ ಪ್ರಯತ್ನ ಪಕ್ಷಕ್ಕೆ ಬಲ ನೀಡಲಿದೆ ಎಂದರು. ಬಹಳ ಜಾಸ್ತಿ ಆಯಿತು. ವಾರ್ಡ್ ವೈಸ್ ಹೋಗಿ ಅವ್ರು ಕಾರ್ಯಕ್ರಮ ಮಾಡ್ತಾರಲ್ಲ, ಬಹಳ ಆನಂದ ಅನ್ನಿಸ್ತದೆ. ಈಗ ಮೊದಲು ನಾವು ಯಾವುದೇ ಪಾರ್ಟಿನಾಗ ಯಾವುದೇ ಮೀಟಿಂಗ್ ಮಾಡಿದ್ರು ಕರೆದ್ರೆ ನಾವು ಕೈ ಜನ ಇರ್ತಿದ್ವಿ. ನಾವು ಗಂಡು ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಈಗ ನಮ್ದು ಯಾವುದೇ ಮೀಟಿಂಗ್ ಕರೆದ್ರೆ ಎಲ್ಲ ಚೇರ್ ಫುಲ್ ಆಗ್ತವೆ. ಅದು ಭಾಳ ಸಂತೋಷ ನಮಗೆ. ಆದ ಕಾರಣ ಎಲ್ಲರೂ ಮಹಿಳೆಯರು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಎಲ್ಲರಿಗೂ ಹೆಸರು ಇದು ಮಾಡೋಕ್ಕಾಗೋದಿಲ್ಲ. ಎಲ್ಲರಿಗೂ ಸಕ್ರಿಯವಾಗಿ ಎಲ್ಲರೂ ಪಾಲ್ಗೊಂಡ್ರೆ ಕಾಂಗ್ರೆಸ್ ಇನ್ನೂ ಬಲಿಷ್ಠ ಆಗ್ತದೆ ಅಂತಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅದರ ಜೊತೆಯಲ್ಲಿ ಹೆಣ್ಣು ಮಗಳು ಸಾಧನೆ ಮಾಡಿರುವಂತ ಒಬ್ಬ ಹೆಣ್ಣು ಮಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಕೂಡ ನಾವು ಆಯೋಜನೆ ಮಾಡಿದ್ವಿ. ಅದರ ಹಿಂದ್ಗಡೆ ಏನಂದ್ರೆ ಒಬ್ಬ ಹಣ್ಣು ಮಾರ್ತಾ ಇದ್ದಾರೆ ನಮ್ಮ ರಾಯಚೂರಿನಲ್ಲಿ ಸರ್ಕಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಗಮ್ಮ ಅಮ್ಮ ಅಂತೇಳಿ ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ನಮ್ಮ ರಾಮ ಮಂದಿರ್ ಪಕ್ಕದಲ್ಲಿರುವಂತ ಬಂಕಲ್ಲಿ ಅವರು ಚಿಕ್ಕ ವಯಸ್ಸಿನಿಂದನೇ ಬಂಕಲ್ಲಿ ಕೆಲಸ ಮಾಡ್ತಿದ್ದಾರ, ಅವ್ರಿಗೂ ಕೂಡ ನಾವು ಸನ್ಮಾನ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ಸಿನ ಹಿರಿಯರು ರಾಣಿ ರಿಚರ್ಡ್ ಮೇಡಮ್ ಆಗಿರ್ಬೋದು, ಅದ್ರ ಜೊತೆಯಲ್ಲಿ ಶಶಿಕಲಾ ಭೀಮರಾಯ್ ಮೇಡಮ್ ಅವರಾಗಿರ್ಬೋದು, ಮಂಜುಳಾ ಅಂಬರೀಶ್ ಮೇಡಮ್ ಅವರಾಗಿರ್ಬೋದು, ಹಾಗೆ ಕಾಸಿಂಬಿ ಮೇಡಮ್ ಅವರಾಗಿರ್ಬೋದು, ಅದ್ರ ಜೊತೆಯಲ್ಲಿ ನಮ್ಮ ಮಹಿಳಾ ಆಯೋಗದ ಕಲಾವತಿ ಮೇಡಮ್ ಅವರಾಗಿರ್ಬೋದು, ಅದ್ರ ಜೊತೆಯಲ್ಲಿ ಶ್ರೀದೇವಿ ನಾಯಕರ್ ಮೇಡಮು ಸನ್ಮಾನ ಅಲ್ಲ ಬಂದಿದ್ರು. ಅದ್ರ ಜೊತೆಯಲ್ಲಿ ಇನ್ನ
ಎಂಕಮ್ಮ ಅವರು ಕೂಡ ಈ ಒಂದು ನಾವೆಲ್ಲರೂ ಇವತ್ತು ಪಾರ್ಟಿ ಆಫೀಸಿಂದ ಮಹಿಳಾ ಕಾಂಗ್ರೆಸ್ನಿಂದ ಏನು ಸನ್ಮಾನ ಮಾಡಿದ್ವಿ, ಇದು ಸನ್ಮಾನ ಅಂತಂದ್ರೆ ಅವ್ರಿಗೇನು ನಾವು ದೊಡ್ಡ, ಯಾಕಂದ್ರೆ ನಮ್ದೊಂದು ಸಣ್ಣ ಒಂದು ಆಸೆ, ಮಹಿಳಾ ಕಾಂಗ್ರೆಸ್ನಿಂದ ಯಾರಿಗಾದ್ರೂ ನಮ್ಮ ಮಹಿಳೆಯರಿಗೆ ಒಂದು ಸನ್ಮಾನ ಮಾಡಬೇಕು, ಸಾಧನೆ ಮಾಡಿರ್ಬೇಕು, ಅವರು ದುಡಿದು ಅವ್ರ ಕಾಲ ಮೇಲೆ ನಿಂತಿರೋಂಥವ್ರಿಗೆ ನಾವು ಮಾಡ್ಬೇಕಂತ ಹೇಳಿ ಇಷ್ಟಪಟ್ಟಿದ್ವಿ. ಅದೇ ರೀತಿಯಾಗಿ ಇವತ್ತು ನಾವು ಈ ಕಾರ್ಯಕ್ರಮನ ಮಾಡಿದೀವಿ. ಅದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ಯಾವುದೇ ರೀತಿಯಾಗಿದ್ರೆ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಈ ತಾನೇ ಶ್ರೀನಿವಾಸ ರೆಡ್ಡಿ ಅಣ್ಣನವರು ಹೇಳಿದ್ರು, ಏನಾದ್ರೂ ಅವರಿಗೆ ಪ್ರಾಬ್ಲಮ್ ಆದಾಗ, ಯಾವುದೇ ಒಂದು ಅವ್ರ ಕೊರತೆ ಆದಾಗ ಅವ್ರ ನಂಬರ್ ಇಟ್ಕೊಂಡಿರಿ, ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಏನಾದ್ರೂ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಾಣಿ ರಿಚರ್ಡ್, ಶಶಿಕಲಾ ಭೀಮರಾಯ, ಮಂಜುಳಾ ಅಮರೇಶ್ ಸೇರಿದಂತೆ ಅನೇಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಐಸಿಸಿ ಕಾರ್ಯದರ್ಶಿ ಶ್ರೀದೇವಿ ನಾಯಕ್, ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ನಿರ್ಮಲಾ ಬೆಣ್ಣೆ, ವಂದನಾ, ನಂದಿತಾ, ಲಕ್ಷ್ಮೀ ರಾಮನಗೌಡ, ನವನೀತ, ವಿಜಯಲಕ್ಷ್ಮಿ, ಸುರೇಖಾ ಸೇರಿದಂತೆ ಅನೇಕ ಮಹಿಳೆಯರು ಭಾಗವಹಿಸಿದರು. ಈಗ ಜಾಹೀರಾತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರ, ರಾಯಚೂರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ನಾಯಕ್ ಮಾತಾಡುತ್ತಿರೋದು. ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಷ್ಟ್ರೀಯ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ರಾಯಚೂರಿನಲ್ಲಿ ನಡೆಯುತ್ತಿದೆ. ದಿನಾಂಕ 14/3/2026 ಶನಿವಾರದಂದು ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೀಲಬ್ರಹ್ಮನ್ ಮಠ ಗುರುಗಳು ಹಾಗೂ ಗುಂಡುಗುರ್ತಿ ತಾತನವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ಇನ್ನೊಂದು ವಿಶೇಷವೇನಪ್ಪ ಅಂತಂತಂದರೆ, ರೈತಾಪಿ ವರ್ಗದವರು ಹಾಗೂ ಯುವ ಮಿತ್ರರು, ರಾಜಕೀಯ ಮುಖಂಡರು ಮತ್ತು ಸಂಘ ಸಂಸ್ಥೆಗಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:30ವರೆಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದರೂ ಹೆಲ್ತ್ ಬಗ್ಗೆ ಯಾರಾದರೂ ಆರಾಮಿದ್ದಿಲ್ಲಪ್ಪ ಅಂದರೆ, ಈ ಒಂದು ಆರಾಮಿದ್ದಿಲ್ಲ ಅಂದರೆ ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇರ್ತದೆ. ಯಾರಾದರೂ ಆರಾಮಿದ್ದಿಲ್ಲ ಅಂದರೆ ತೋರಿಸಬಹುದು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ,
ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅವರ ನಿವಾಸದಲ್ಲಿ ಕೆಪಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಜಿಲ್ಲಾಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಅವರು ಭೇಟಿಯಾಗಿ ಶುಭ ಕೋರಿದರು. ಅವರ ನೇತೃತ್ವದಲ್ಲಿ ಪಕ್ಷವು ರಾಜ್ಯದಲ್ಲಿ ಅಭೂತಪೂರ್ವ ಜಯ ಸಾಧಿಸಿ ಸರ್ಕಾರ ರಚಿಸಿದೆ. ಪಕ್ಷ ಸಂಘಟನೆಯಲ್ಲಿ ಶಿವಕುಮಾರ್ ತೋರಿಸಿದ ಉತ್ಸಾಹ, ಕಾರ್ಯಕರ್ತರನ್ನು ಸಜ್ಜುಗೊಳಿಸಿದ ಕಾರಣ, ಹಿಂದಿನ ಬಿಜೆಪಿ ಪಕ್ಷದ ದುರಾಡಳಿತದ ವಿರುದ್ಧ ನಿರಂತರ ಹೋರಾಟ ಮಾಡಿದ ಕಾರಣ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಧೂಳಿಪಟವಾಗಿದೆ. ಈ ವರ್ಷ 2 ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಹಾಗೂ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವುದರಿಂದ ಪಕ್ಷವನ್ನು ಮತ್ತಷ್ಟು ಚುರುಕುಗೊಳಿಸಿ ಮುನ್ನಡೆಯಲಿ ಎಂದು ಹಾರೈಸಿದರು. ನಗರದ ಬಸವೇಶ್ವರ ವೃತ್ತದ ಹತ್ತಿರವಿರುವ ಹೋಟೆಲ್ ವಿಷ್ಣು ಸಾಗರ್ ಹಾಗೂ ಆತ್ಮೀಯ ಬಳಗದಿಂದ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಸಹ ಯುಗಾದಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆಂದು ಪಾದಯಾತ್ರೆಯ ಮೂಲಕ ಹೊರಡುವ ಸದ್ಭಕ್ತರಿಗೆ ಸತತ 8ನೇ ವರ್ಷದ ಮಹಾಪ್ರಸಾದ ಮತ್ತು ಉರಿಯುವ ಬಿಸಿಲಿಗೆ ಹೊಟ್ಟೆ ತಂಪಾಗುವ ಮಜ್ಜಿಗೆಯ ವಿತರಣೆಯನ್ನು ಬಾಬು ಶೆಟ್ಟಿ, ಮಂಜುನಾಥ್ ಶೆಟ್ಟಿ ಹಾಗೂ ಆತ್ಮೀಯ ಬಳಗದ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ಮುಂಜಾನೆ 3:30ರಿಂದ 4 ಗಂಟೆಗೆ ಪ್ರಾರಂಭವಾಗುವ ಮಹಾಪ್ರಸಾದ ವಿತರಣೆಯಲ್ಲಿ ನಿತ್ಯವೂ ಸಾವಿರಾರು ಶ್ರೀಶೈಲ ಪಾದಯಾತ್ರೆಯ ಸದ್ಭಕ್ತರು, ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಸಹಿತ ರುಚಿಕರವಾದ ಪ್ರಸಾದ ಮತ್ತು ಚಾಯ್ ಸ್ವೀಕರಿಸಿ ಪ್ರತಿ ವರ್ಷವೂ ಶ್ರದ್ಧಾಭಕ್ತಿಯಿಂದ ಪ್ರಸಾದವನ್ನು ರುಚಿಕರವಾಗಿ ತಯಾರಿಸಿ ಪಾದಯಾತ್ರಿಗಳಿಗೆ ನಿಷ್ಠೆ ಸೇವೆ ಸಲ್ಲಿಸುತ್ತಿರುವ ನಿಮಗೆ ಆ ಭಗವಂತ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ನಿಮಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಸುಖ, ಸಂಪತ್ತು ಹಾಗೂ ಐಶ್ವರ್ಯವನ್ನು ನೀಡಿ ಕಾಪಾಡಲಿ ಎಂದು ಪುರುಷರು ಮತ್ತು ಮಹಿಳೆಯರು ಹಾರೈಸಿ ಮುಂದೆ ಪಾದಯಾತ್ರೆ ಬೆಳೆಸುತ್ತಿರುವುದು ಕಂಡುಬಂತು. ಹೋಟೆಲ್ ಮಾಲೀಕರ ಮತ್ತು ಆತ್ಮೀಯ ಬಳಗದವರ ಶ್ರಮ ತುಂಬಾ ಶ್ಲಾಘನೀಯವಾದುದಾಗಿದೆ ಎಂದು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ನಿವೃತ್ತ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಗವಾಯಿ ಮಾತನಾಡಿ, ಶ್ರೀಶೈಲ ಕ್ಷೇತ್ರವಿರಬಹುದು, ತಿರುಪತಿ ಕ್ಷೇತ್ರವಿರಬಹುದು ಹಾಗೂ ಇನ್ನಿತರ ಪವಿತ್ರ ಸುಕ್ಷೇತ್ರಗಳಿಗೆ ಪಾದಯಾತ್ರೆ ಮೂಲಕ ತೆರಳುವುದು ಮತ್ತು ಯಾತ್ರಿಕರಿಗೆ ದಣಿವು ಆರಿಸಿಕೊಂಡು ವಿಶ್ರಾಂತಿ, ಮಹಾಪ್ರಸಾದವನ್ನು ವಿತರಣೆ ಸೇವೆ ಸಲ್ಲಿಸುವುದು ಇದು ಜಗತ್ತಿಗೆ ಶಾಂತಿ, ನೆಮ್ಮದಿ, ದೈವತ್ವ ಹಾಗೂ ಸೌಹಾರ್ದತೆಯನ್ನು ಬೆಳೆಸುವ ಸಂಕೇತವಾಗಿವೆ. ಏಕೆಂದರೆ ಕಳೆದು ಹೋದ ದಿನಮಾನಗಳು ಒಳ್ಳೆಯ ಕಾಲಗಳು ಇದ್ದವು, ಆದರೆ ಪ್ರಸ್ತುತ ಜರುಗುವ ಮತ್ತು ಮುಂದೆ ಆಗಮಿಸುವ ಕಾಲಮಾನ ತುಂಬ ಕಷ್ಟಕರವಾದಂತಹ ದಿನಗಳಾಗಿವೆ. ದಿನನಿತ್ಯ ದರಗಳು ಏರಿಕೆ, ಒಬ್ಬರ ಮೇಲೆ ಇನ್ನೊಬ್ಬರ ನಂಬಿಕೆ ಇಲ್ಲದಂತಾಗಿದೆ. ಮಾತಾಪಿತೃಗಳ ಮತ್ತು ಗುರು ಹಿರಿಯರ ಮೇಲೆ ಗೌರವ ಕ್ಷೀಣಿಸುತ್ತಿದೆ. ಹೀಗಾಗಿ ಇಂಥ ಒಂದು ಮಹತ್ ಕಾರ್ಯವನ್ನು ನಮ್ಮ ವಿಷ್ಣು ಸಾಗರ್ ಹೋಟೆಲ್ನ ಮಾಲೀಕರು ಮತ್ತು ಆತ್ಮೀಯ ಬಳಗದವರು ಒಗ್ಗೂಡಿಕೊಂಡು ಪಾದಯಾತ್ರಿಗಳಿಗೆ ಮಹಾಪ್ರಸಾದ ಮತ್ತು ತಂಪು ಪಾನೀಯಗಳನ್ನು ವಿತರಿಸುವುದು ಪುಣ್ಯದ ಕಾರ್ಯ ಎಂದರು. ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಗೌಡ, ರಘುನಾಥನಹಳ್ಳಿ, ಬಸವರಾಜಪ್ಪ ಗೌಡ, ಬೂದಿನಾಳ, ಗಂಗಣ್ಣ ಗುತ್ತೇದಾರ್, ಮಹೇಶ್ ಗೌಡ, ಗಂಜ್ ವರ್ತಕರು, ಬಸಯ್ಯ ಸ್ವಾಮಿ, ವೈಷ್ಣವಿ ಬಿ ಲೂತಿಮಠ, ಮಲ್ಲಿಕಾರ್ಜುನ ಶಾಖವಾದಿ, ಕೃಷ್ಣಮೂರ್ತಿ ಮಲಿಯಾಬಾದ್, ಮಲ್ಲಯ್ಯ ಕಲ್ಲೂರು, ದೇವೇಂದ್ರಪ್ಪ ಗೌಡ ವಕೀಲರು, ಉಮೇಶ್ ನವಲ್ಕಲ್, ದೇವರಾಜಪ್ಪ ಸಾಹುಕಾರ್ ಗಬ್ಬೂರು, ಬಸವರಾಜ ದೋತರಬಂಡಿ, ಸಿದ್ದಯ್ಯ ಸ್ವಾಮಿ ಕ್ಷೀರಲಿಂಗಪ್ಪ, ಮೂರ್ತಿ
ವೀರಭದ್ರಯ್ಯ ಸ್ವಾಮಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಲಿಂಗಸೂರು ತಾಲೂಕಿನ ಸಮೀಪದ ಯಲಗಟ್ಟ ಗ್ರಾಮದಲ್ಲಿ ಗಂಡ ಹೆಂಡತಿ ಇಬ್ಬರು ಬೇರೊಂದು ಮನೆಯ ಗಾರೆ ಕೆಲಸ ಮಾಡುತ್ತಿದ್ದ ವೇಳೆ ಏಕಾಏಕಿ ಮೆಟ್ಟಿಲು ಕುಸಿದು ಬಿದ್ದು ಪರಿಣಾಮ ಸ್ಥಳದಲ್ಲಿ ಗಂಡ ದ್ಯಾವಪ್ಪ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ಹೋಗುವ ವೇಳೆ ರಸ್ತೆ ಮಧ್ಯದಲ್ಲಿ ಹೆಂಡತಿ ಶಿವಮ್ಮ ಸಾವನ್ನಪ್ಪಿದ ಘಟನೆ ಸೋಮವಾರ ನಡೆದಿದೆ. ಮೃತರನ್ನು ದ್ಯಾವಪ್ಪ ಸೂಗೂರು 39 ವರ್ಷ ಹಾಗೂ ಅವರ ಪತ್ನಿ ಶಿವಮ್ಮ 35 ವರ್ಷ ಎಂದು ಗುರುತಿಸಲಾಗಿದೆ. ಗ್ರಾಮದಲ್ಲಿ ನೂತನ ಮನೆಯೊಂದರ ನಿರ್ಮಾಣ ಕಾರ್ಯ ನಡೆದಿತ್ತು. ಆ ಮನೆಯ ಮೆಟ್ಟಿಲು ನಿರ್ಮಾಣ ಮಾಡುವಾಗ ದ್ಯಾವಪ್ಪ ಸೂಗೂರು ಮೆಟ್ಟಿಲ ಮೇಲೆ ಕೆಲಸ ಮಾಡುವಾಗ ಏಕಾಏಕಿ ಮೆಟ್ಟಿಲು ಕುಸಿದು ಬಿದ್ದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಗಂಡ ಹೆಂಡತಿ ಸಾವನ್ನಪ್ಪಿದ್ದಾರೆ. ಈ ಇಬ್ಬರು ದಂಪತಿಗಳು 22 ವರ್ಷಗಳ ಕಾಲ ಒಟ್ಟಾಗಿ ಸಂಸಾರ ನಡೆಸಿ ಒಂದೇ ದಿನ ಸ್ವರ್ಗ ಸೇರಿದ್ದಾರೆ. ಗಂಡ ಹೆಂಡತಿಯ ಸಾವನ್ನು ಕೇಳಿದ ಗ್ರಾಮದಲ್ಲಿ ಮನ ಮಿಡಿಯುವಂತಾಗಿದೆ. ತುಂಡು ಭೂಮಿಯಲ್ಲಿ ಶಾರಿ ಗಂಜಿಗಾಗಿ ಜೀವ ಸಾಗಿಸಲು ಸಾಧ್ಯವಿಲ್ಲವೆಂದು ಗಾರೆ ಕೆಲಸ ಕಲಿತು ಜೀವನ ಸಾಗಿಸುತ್ತಿದ್ದರು. ಆದರೆ ಇವರ ಸಾವನ್ನೇ ತೆಗೆದುಕೊಳ್ಳಲು ನೂತನ ಕಟ್ಟಡದಲ್ಲಿ ಅಡಗಿ ಕುಳಿತಿದ್ದ ಜವರಾಯ ದಂಪತಿಗಳ ಜೀವವನ್ನು ತೆಗೆದುಕೊಂಡಿದ್ದಾನೆ. ಮೃತ ದಂಪತಿಗಳಿಗೆ 17 ವರ್ಷದ ಒಬ್ಬ ಹೆಣ್ಣು ಮಗಳು, 12 ವರ್ಷದ ಒಬ್ಬ ಗಂಡು ಮಗು ಇದ್ದು ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ತಬ್ಬಲಿಯಾಗಿದ್ದಾರೆ. ಗ್ರಾಮದ ಸಾರ್ವಜನಿಕರ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ನಂತರ ಮೃತದೇಹಗಳನ್ನು ಲಿಂಗಸೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಹಟ್ಟಿ ಪೊಲೀಸ್ ಠಾಣೆ ಪಿಎಸ್ಐ ಧರ್ಮಪ್ಪ ಕುಪ್ಪಿಗುಡ್ಡ, ಎಎಸ್ಐ ರೆಹಮಾನ್ ಸಾಬ್, ಪೊಲೀಸ್ ನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಕೊಡುಗೆಗಳನ್ನು ಕೊಟ್ಟಿದೆ. ಖಗೋಳದಿಂದ ಹಿಡಿದು ಜ್ಯೋತಿಷ್ಯ ಶಾಸ್ತ್ರದವರೆಗೆ ಅನೇಕ ರೀತಿಯ ವಿಜ್ಞಾನ ಆವಿಷ್ಕಾರಗಳಾಗಿವೆ. ವಿಜ್ಞಾನ ಹೇಗೆ ಬೆಳೆಯಿತು ಎಂದರೆ ಗ್ರಹಿಕೆಯಿಂದ ಮಾತ್ರ ಬೆಳೆಯಿತು ಎಂದು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರ್ಲು ಮಾತನಾಡಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಭಾಗಗಳ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ವಿಜ್ಞಾನ ದಿನ ಅಂಗವಾಗಿ ವಿಶೇಷ ಉಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಡಾಕ್ಟರ್ ಸಿ.ವಿ. ರಾಮನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿಜ್ಞಾನ ಒಂದು ಆಲೋಚನೆಯ ಸಾಮರ್ಥ್ಯವನ್ನು ಒಳಗೊಂಡಿದೆ. ಡಾಕ್ಟರ್ ಸಿ.ವಿ. ರಾಮನ್ ಅವರ ಪ್ರಾಮಾಣಿಕತೆ, ಶಿಸ್ತು, ಶ್ರಮ ಇಂದಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಲಿಯಬೇಕು. ವಿಕ್ರಮ್ ಸಾರಾಭಾಯಿ, ಎಂ.ಎಸ್. ಸ್ವಾಮಿನಾಥನ್ ಇವರೆಲ್ಲರೂ ಪ್ರಸಿದ್ಧ ವಿಜ್ಞಾನಿಗಳು. ಯುವಕರು ಉತ್ತಮ ಆಲೋಚನೆಯಿಂದ ಮಾತ್ರ ಮುಂದುವರಿಯಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಇರುವ ಸಾಮರ್ಥ್ಯ, ಆಯಾ ವಿಷಯ ಕಲಿಕಾ ಆಸಕ್ತಿ ಮತ್ತು ಪ್ರತಿಭೆಯನ್ನು ಗುರುತಿಸಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರ ಆಸಕ್ತ ಕ್ಷೇತ್ರದಲ್ಲಿ ಮುಂದುವರಿಯುವಂತೆ ಮಾರ್ಗದರ್ಶಿಸಬೇಕು. ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸತನ್ನು ಆವಿಷ್ಕರಿಸುವ, ಕಲಿಯುವ ಕುತೂಹಲ ಬಹಳ ಮುಖ್ಯ. ಸಂಶೋಧನೆಯಲ್ಲಿ ನೈತಿಕತೆ ಇರಬೇಕು. ವಿದ್ಯಾರ್ಥಿಗಳಲ್ಲಿ ಗುರಿ, ಸಮಸ್ಯೆ ಬಗೆಹರಿಸುವ ಛಲ ಇರಬೇಕು. ಸೋಲಾರ್ ಎನರ್ಜಿ, ಸಿಎನ್ಜಿ, ಎಲೆಕ್ಟ್ರಿಕ್ ವಾಹನಗಳು ಹೀಗೆ ಭಾರತವು ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡಿವೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ ಮಾತನಾಡಿ, ಸುಮಾರು 18-19ನೇ ಶತಮಾನದಿಂದಲೂ ವಿಜ್ಞಾನದಲ್ಲಿ ಆವಿಷ್ಕಾರಗಳಾಗುತ್ತಾ ಬಂದಿವೆ. ಜಗತ್ತಿನ ಎಲ್ಲಾ ದೇಶಗಳು ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ಹೊಂದಿದ್ದು ಡಾರ್ವಿನ್ ವಿಕಾಸವಾದ, ನ್ಯೂಟನ್ನ ಗುರುತ್ವಾಕರ್ಷಣೆ, ಐನ್ಸ್ಟೈನ್ನ ತತ್ವ ವಿಚಾರಗಳು, ಅದೇ ರೀತಿಯಾಗಿ ಸಮಾಜ ವಿಜ್ಞಾನಗಳಾದ ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನಃಶಾಸ್ತ್ರೀಯ ಇವೆಲ್ಲವೂ ವಿಜ್ಞಾನದ ಆವಿಷ್ಕಾರಗಳಾಗಿವೆ. ನಮ್ಮ ದೇಶ ಅನೇಕ ವಿಜ್ಞಾನಿಗಳನ್ನು ಕೊಟ್ಟಿದ್ದು ಬಹುದೊಡ್ಡ ಕೊಡುಗೆಯಾಗಿದೆ. ಸಿ.ವಿ. ರಾಮನ್ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಪಡೆದ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿದ್ದು ಅನೇಕ ವಿಜ್ಞಾನಿಗಳು ಅವರ ಪ್ರೇರಣೆಗೆ ಒಳಗಾದವರು ಎಂದು ತಿಳಿಸಿದರು. ವಿಜ್ಞಾನ ಆವಿಷ್ಕಾರಗಳ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ವಿಜ್ಞಾನ ಸಾಕಷ್ಟು ಉತ್ತಮ ಬೆಳವಣಿಗೆಯನ್ನು ಕಂಡಿದೆ. 60-70ರ ದಶಕದಲ್ಲಿ ಆಹಾರದ ಕೊರತೆ, ವರ್ಷಕ್ಕೆ ಒಂದೇ ವೇಳೆ ನೀರಾವರಿ ಕೊರತೆ, ಬರಗಾಲದ ಭೀಕರತೆ ಅನುಭವಿಸಿದ್ದೇವೆ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ತಂತ್ರಜ್ಞಾನ ಆವಿಷ್ಕಾರದಿಂದ ಸಾಕಷ್ಟು ಬದಲಾವಣೆ ಕಂಡಿದ್ದೇವೆ. ಜಾಗತಿಕ ಮಟ್ಟದಿಂದ ವಿಜ್ಞಾನ ಆವಿಷ್ಕಾರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ಇಡೀ ಜಗತ್ತು ಅಂತರ್ಜಾಲದಿಂದ ಅಂಗೈಯಲ್ಲಿ ಇದೆ. ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಹಾಕಿ ವಿಜ್ಞಾನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ಉತ್ತಮ ಸಂಶೋಧನೆಗಳ ಮೂಲಕ ಬೆಳೆಸುವಲ್ಲಿ ಮತ್ತು ವಿಶ್ವವಿದ್ಯಾಲಯವನ್ನು ಅಭಿವೃದ್ಧಿಗೊಳಿಸುತ್ತಾ ಮಾದರಿ ವಿಶ್ವವಿದ್ಯಾಲಯವನ್ನಾಗಿ ಮಾಡುವ ಸದುದ್ದೇಶ ಹೊಂದಿರುವುದಾಗಿ ಕುಲಪತಿಗಳು ಹೇಳಿದರು. ಬಳ್ಳಾರಿಯ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ ಪ್ರೊಫೆಸರ್ ಕೆ.ಎಸ್. ಲೋಕೇಶ್ ಅವರು ರಾಮನ್
ಸ್ಪೆಕ್ಟ್ರೋಸ್ಕೋಪಿ ವಿಷಯ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯ ಭೌತಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ವಿಜಯಕುಮಾರ್ ಎಚ್ ದೊಡ್ಮನಿ ಅವರು, ಆಸ್ಟ್ರೋಫಿಸಿಕ್ಸ್ ಕುರಿತು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುರೇಶ್ ಎಂ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡುವುದರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿಎಸ್ ಬಿರಾದರ್, ಪ್ರೊಫೆಸರ್ ಪಾರ್ವತಿ ಸಿಎಸ್, ಪ್ರೊಫೆಸರ್ ವಿಜಯಕುಮಾರ್ ಎಚ್ ದೊಡ್ಮನಿ, ಪ್ರೊಫೆಸರ್ ಸುರೇಶ್ ಎಂ, ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ್ ಕೆಳಗಿನಮನಿ, ಪ್ರೊಫೆಸರ್ ಕೆಎಸ್ ಲೋಕೇಶ್, ತುಮಕೂರು ವಿಶ್ವವಿದ್ಯಾಲಯ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು, ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲ ಸಚಿವರಾದ ಮೌಲ್ಯಮಾಪನ ಪ್ರೊಫೆಸರ್ ಜ್ಯೋತಿ ದಮ್ಮ ಪ್ರಕಾಶ್, ಪ್ರೊಫೆಸರ್ ಕೆಎಸ್ ಲೋಕೇಶ್, ಡಾಕ್ಟರ್ ಲತಾ ಎಂಎಸ್, ಪ್ರೊಫೆಸರ್ ಪಿ ಭಾಸ್ಕರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ವಿದ್ಯಾರ್ಥಿಯ ನಿಗೂಢ ಸಾವು, ಕೊಲೆಯ ಶಂಕೆ. ಮಾರ್ಚ್ 11ರಂದು ರಾಯಚೂರು ಬಂದ್, ಮಾರ್ಚ್ 12ರಂದು ಬೆಂಗಳೂರಿನಲ್ಲಿ ಮೀಸಲಾತಿಗೆ ಹೋರಾಟ, ಮಾನಪ್ಪ ಮೇಸ್ತ್ರಿ. ದೇದರ್ಗ ತಾಲೂಕಿನ ತಾಂಡಾ ಕಂದಾಯ ಗ್ರಾಮವಾಗಿ ಮಾರ್ಪಾಡು, ಏಕಪಕ್ಷೀಯವಾಗಿ ಹೆಸರು ರದ್ದಿಗೆ ಮಲ್ಲಯ್ಯ ಕಟ್ಟಿಮನಿ ಆಗ್ರಹ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಮಹಿಳೆಯರ ಸಂಘಟಿತ ಪ್ರಯತ್ನ ಪಕ್ಷಕ್ಕೆ ಬಲ, ಮಹಮ್ಮದ್ ಶಾಲಂ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ, ಡಿಕೆ ಶಿವಕುಮಾರ್ಗೆ ಶಾಸಕರಿಂದ ಸನ್ಮಾನ. ಶ್ರೀಶೈಲ ಯಾತ್ರಿಗಳಿಗೆ ವಿಷ್ಣು ಸಾಗರ ಬಳಗದಿಂದ ಪ್ರಸಾದ, ತಂಪು ಪಾನೀಯ ವಿತರಣೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತದ ಕೊಡುಗೆ ಅಪಾರ, ಪ್ರೊಫೆಸರ್ ಎಂ ವೆಂಕಟೇಶ್ವರ್ಲು. ಮತ್ತು ಲಿಂಗ್ಸ್ಕೂರಿನ ತಾಲೂಕಿನ ಯಲಗಟ್ಟ ಗ್ರಾಮದಲ್ಲಿ ಗೋಡೆ ಕುಸಿದು ದಂಪತಿಗಳ ಸಾವು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ, ರಾಯಚೂರು ಜಿಲ್ಲಾ ವತಿಯಿಂದ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಇವರ ಜಂಟಿ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ 14/3/2026 ಶನಿವಾರ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆವರೆಗೆ. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ, ರಾಯಚೂರು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.